ನಮ್ಮ ದೇಶದಲ್ಲಿ ಲಕ್ಷಾಂತರ ಯುವಕರು ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ದೊಡ್ಡ ಆಸೆಗಳನ್ನು ಹೊತ್ತು ಹೊರಡುತ್ತಾರೆ. ಪದವಿಗಳು, ಪ್ರತಿಭೆ, ಕನಸು ಎಲ್ಲವೂ ಇದ್ದರೂ ಕೆಲಸ ಎಲ್ಲಿದೆ ಎಂಬ ಪ್ರಶ್ನೆ ಅವರನ್ನು ಎಡೆಬಿಡದೆ ಕಾಡುತ್ತಿರುತ್ತದೆ. ನಿರುದ್ಯೋಗ ಇಂದು ಸಮಾಜದ ಒಂದು ದೊಡ್ಡ ಸವಾಲಾಗಿದೆ. ಓದಿದರೂ ಕೆಲಸವಿಲ್ಲ, ಅರ್ಹತೆ ಇದ್ದರೂ ಅವಕಾಶವಿಲ್ಲ, ಹೋರಾಡುವ ಛಲವಿದ್ದರೂ ದಾರಿ ಕಾಣಿಸುತ್ತಿಲ್ಲ. ನಿರುದ್ಯೋಗದ ಹಿನ್ನೆಲೆಯಲ್ಲಿ ಮೂವರು ಸ್ನೇಹಿತರ ಜೀವನದಲ್ಲಿ ಮೂಡುವ ಮೂರು ವಿಭಿನ್ನ ಕನಸುಗಳು, ಮೂರು ದಾರಿಗಳು, ಮೂರು ನಿರ್ಧಾರಗಳು, ಮೂರು ಹೆಜ್ಜೆಗಳು. ಆದರೆ ಅವರ ಗುರಿ ಒಂದೇ ಆಗಿದೆ: ಬದುಕು ಕಟ್ಟಿಕೊಳ್ಳುವುದು. ಇವನು ಪುಷ್ಪರಾಜ್. ಹುರ್ಕಿ ಹುಡುಗ ಆಗಿದ್ದು ಓದುವುದರಲ್ಲಿ ತುಂಬ ಹಿಂದೆ. ಬಾಕಿ ವಿಷಯದಲ್ಲಿ ಇವನನ್ನು ಮೀರಿಸುವವರೇ ಇಲ್ಲ. ಇವನು ಐಷಾರಾಮಿ ಜೀವನ ಮಾಡ್ತಿದ್ರು. ದಾನ ಧರ್ಮ ಬಂದಾಗ ಇವನು ಎತ್ತಿದ ಕೈ. ಇವನು ಕೌಶಿಕ್. ಕಾಲೇಜಿನಲ್ಲಿ ಫಸ್ಟ್ ಕ್ಲಾಸ್ ಓದುವ ಹುಡುಗ. ಯಾರ ತಂಟೆಗೂ ಹೋಗದೆ ಇವನು ಆಯಿತು, ಇವನ ಬುಕ್ ಆಯಿತು. ಇವನ ತಂದೆ ತಾಯಿ ಬೇರೆಯವರ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಇವನ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಇವಳು ಮಾನ್ಯ. ಬಡತನದಲ್ಲಿದ್ದರೂ ಓದುವುದಕ್ಕೆ ಕಮ್ಮಿ ಇಲ್ಲ. ಓದುವ ಛಲ, ಹುಮ್ಮಸ್ಸು ಇವಳನ್ನು ನೋಡಿ ಕಲಿಬೇಕು. ಕಷ್ಟಪಟ್ಟು ಮನೆಯ ಕೆಲಸ ಮಾಡಿ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾಳೆ. ಇವರು 3 ಜನ ಬೆಸ್ಟ್ ಫ್ರೆಂಡ್ಸ್. ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿ ಉದ್ಯೋಗವನ್ನು ಹುಡುಕುತ್ತಿರುತ್ತಾರೆ. ಓಕೆ, ಬಟ್ ನಿಮ್ಮ ಮಾರ್ಕ್ಸ್ ನೋಡಿದರೆ ಏನೂ ಇಲ್ಲ. ಓಕೆ, ಯು ಕ್ಯಾನ್ ಜಾಯಿನ್ ಟುಮಾರೋ. ಎಸ್, ಗುಡ್. ಬಟ್ ಈಗ ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದೆ, ಆದರೆ ಕಾರ್ಪೊರೇಟ್ ಎಕ್ಸ್ಪೋಜರ್ ಮಾತ್ರ ಕಡಿಮೆ ಇದೆ. ಮಾರ್ಕ್ಸ್ ಇದೆ, ನಮಗೆ ಬೇರೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮಾರ್ಕ್ಸ್ ಇದ್ರೂ ಕೆಲಸನೇ ಸಿಗಲಿಲ್ಲ. ಮಾರ್ಕ್ಸಿಗಿಂತ ಹಣನೇ ಮುಖ್ಯನಾ?
ಸಾರಿ, ನಿಮ್ಮ ಮಾರ್ಕ್ಸ್ ಚೆನ್ನಾಗಿದೆ, ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಇರುವ ಕ್ಯಾಂಡಿಡೇಟ್ ಬೇಕು. ನೀವು ಫ್ರೆಷರ್ ಆದ ಕಾರಣ ನಿಮಗೆ ಆ ಚಾನ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಫ್ರೆಷರ್ಸ್ಗೆ ಚಾನ್ಸ್ ಕೊಡದೆ ಹೇಗೆ ಹೇಳ್ತೀರಾ ನೀವು ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲ, ಸ್ಕಿಲ್ ಇಲ್ಲ ಅಂತ? ಸಾರಿ, ನೆಕ್ಸ್ಟ್ ಟೈಮ್. ಸಾರಿ, ನಿಮ್ಮ ಮಾರ್ಕ್ಸ್ ಚೆನ್ನಾಗಿದೆ, ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಇರುವ ಕ್ಯಾಂಡಿಡೇಟ್ ಬೇಕು. ನೀವು ಫ್ರೆಷರ್ ಆದ ಕಾರಣ ನಿಮಗೆ ಆ ಚಾನ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ನಿಮಗೆ ಇನ್ನೂ ಕೆಲಸ ಆಗಲಿಲ್ವಾ? ನನ್ನ ಮಗಳು ಅಮೆರಿಕದಲ್ಲಿದ್ದಾಳೆ, ಒಳ್ಳೆ ಜಾಬಲ್ಲಿದ್ದು ಒಳ್ಳೆ ಸಂಪಾದನೆ ಸಹ ಮಾಡ್ತಿದ್ದಾಳೆ. ನಿಂಗೆ ಇನ್ನೂ ಸಣ್ಣ ಜಾಬ್ ಸಿಗಲಿಲ್ವಾ? ಇನ್ನು ಮಾನ್ಯಾಳ ಕತೆ. ಉದ್ಯೋಗ ಸಿಗಲಿಲ್ಲವೆಂದು ತನ್ನ ಪ್ರಯತ್ನವನ್ನು ಬಿಡದೆ ಉದ್ಯೋಗವನ್ನು ಪ್ರಾರಂಭಿಸಿದ ಕತೆ. ಹೊಲಿಗೆ ಕ್ಷೇತ್ರದತ್ತ ಮುಖ ಮಾಡಿ ಬರುವಂತಹ ತೀವ್ರ ಕಷ್ಟ ಟೀಕೆಗಳನ್ನು ಎದುರಿಸಿ ಹೊಲಿಗೆ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿ ಮುಂದೆ ಅವಳು ನೂರಾರು ಉದ್ಯೋಗಸ್ಥರಿಗೆ ಉದ್ಯೋಗವನ್ನು ನೀಡುತ್ತಾಳೆ. ಇಲ್ಲಿಗೆ 3 ಕನಸುಗಳು ಮುಗಿಯಿತು. ಇನ್ನು ನೀವು ಯೋಚನೆ ಮಾಡಿ ಸ್ನೇಹಿತರೆ, ಉದ್ಯೋಗ ಬಯಸುವುದು ಎಲ್ಲರ ಹಕ್ಕು. ಆದರೆ ಅವಕಾಶ ಸಿಗದಿದ್ದರೆ ನಾವು ಅವಕಾಶವನ್ನು ಸೃಷ್ಟಿಸಬೇಕು. ಲಂಚರಿಂದ ಬಂದ ಯಶಸ್ಸು ಕ್ಷಣಿಕ, ಸಾಮಾಜಿಕ ಮಾತುಗಳಿಂದ ಬಂದ ನಿರಾಶೆ ತಾತ್ಕಾಲಿಕ. ಆದರೆ ನಮ್ಮ ಪರಿಶ್ರಮದಿಂದ ಬಂದ ಯಶಸ್ಸು ಶಾಶ್ವತ. ಕನಸು 100 ಇರಲಿ, ದಾರಿ ಹೋರಾಟಕ್ಕೆ ಇರಲಿ, ಅದನ್ನು ಸಾಧಿಸುವ ಶಕ್ತಿ ನಿನ್ನೊಳಗೆ ಇರುವುದು. ಶುಭಂ.